ವಿರಾಜಪೇಟೆಯಲ್ಲಿ ತಮ್ಮ ಪ್ರತಿಕೃತಿಯನ್ನು ದಹಿಸುವ ಮೂಲಕ ಬಿಜೆಪಿಯು ಪ್ರತಿಭಟನೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ವತಃ ಶಾಸಕ ಪೊನ್ನಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಕೊಡಗಿನಂತಹ ಜಿಲ್ಲೆಯಲ್ಲಿ ಇಂತಹ ಪ್ರವೃತ್ತಿ ಸಲ್ಲದು ಎಂದು ಪೊನ್ನಣ್ಣ ಹೇಳಿದ್ದಾರೆ. ತನ್ನ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ಮಾಡಿದ ಪ್ರಕರಣದಲ್ಲಿ ಕೊಡಗಿನ ಮೂಲೆ ಮೂಲೆಯಿಂದಲೂ ಜನರು ತಮಗೆ ಅಭಯ ನೀಡಿ ಧೈರ್ಯ ತುಂಬಿದ್ದಾರೆ. ನನ್ನನ್ನು ಮನೆಮಗನಂತೆ ಕಂಡು ಸಂತೈಸಿದ್ದಾರೆ. ಇದೇ ನನಗೆ ಶಕ್ತಿ ಮತ್ತು ಸ್ಫೂರ್ತಿಯಾಗಿದ್ದು ಇನ್ನಷ್ಟು ಉತ್ಸಾಹದಿಂದ ಜನಸೇವೆ ಮಾಡುತ್ತೇನೆ ಎಂದು ಪೊನ್ನಣ್ಣ ಹೇಳಿಕೊಂಡಿದ್ದಾರೆ. ನನ್ನ ಮತ್ತು ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಪ್ರತಿಯನ್ನು ದಹನ ಮಾಡಿರುವಂಥ ಘಟನೆ ನಡೆದಿದೆ. ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ನೀಡಬಾರದು ಅಂತ ಹೇಳುವಂಥ ಒಂದು ನಿಲುವನ್ನು ನಾನು ತಗೊಂಡಿದ್ದೆ. ಆದರೆ ಕೊಡಗಿನ ಸಮಸ್ತ ಜನತೆ, ಕೊಡಗು ನಾಡಿನ ಜನತೆ ನನ್ನ ಮೇಲೆ ತೋರಿಸಿರುವಂಥ ಪ್ರೀತಿ, ವಿಶ್ವಾಸ ಇವತ್ತು ನನಗೆ ಅದರ ಬಗ್ಗೆ ಪ್ರತಿಕ್ರಿಯಿಸೋಕ್ಕೆ ಒತ್ತಾಯವನ್ನು ಮಾಡಿದೆ. ಮೊದಲನೇದಾಗಿ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಎಲ್ಲ ಸಂಘ ಸಂಸ್ಥೆಯ ಸದಸ್ಯರು ಎಲ್ಲರೂ ಕೂಡ ಸಮಸ್ತ ನಾಗರಿಕ ಸಮಾಜ ಇವತ್ತು ನಿನ್ನೆ ನಡೆದಂಥ ಘಟನೆಯನ್ನು ಖಂಡಿಸಿ ನನಗೆ ಸಂಪೂರ್ಣವಾದಂಥ ಬೆಂಬಲವನ್ನು ನೀಡಿರೋದನ್ನು ನೋಡಿದಾಗ ನನ್ನನ್ನು ಅವರೆಲ್ಲರೂ ಕೂಡ ಅವರ ಮನೆಯ ಮಗನಾಗಿ ಸ್ವೀಕಾರ ಮಾಡಿದ್ದಾರೆ. ಅತಿ ಹೆಚ್ಚು ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಕಾಣ್ತಾ ಇದ್ದಾರೆ ಅಂತ ಹೇಳೋದು ಸ್ಪಷ್ಟವಾಗಿದೆ. ಅವರು ತೋರಿಸಿರುವಂಥ, ತಾವುಗಳೆಲ್ಲ ತೋರಿಸಿರುವಂಥ ಪ್ರೀತಿ, ವಿಶ್ವಾಸ, ಸಹಕಾರ ಮತ್ತು ನೀಡಿದಂಥ ಬೆಂಬಲವೇ ನನ್ನ ಶಕ್ತಿ. ಇನ್ನಷ್ಟು ಸ್ಫೂರ್ತಿಯಿಂದ, ಇನ್ನಷ್ಟು ಉತ್ಸಾಹದಿಂದ ನನ್ನ ಕ್ಷೇತ್ರದ ಮಹಾಜನತೆಯ ಸೇವೆಯನ್ನು ಮಾಡ್ತೇನೆ. ನನ್ನ ಜಿಲ್ಲೆಯ ಮಹಾಜನತೆಯ ಸೇವೆಯನ್ನು ನಾನು ಮಾಡ್ತೀನಿ. ನನ್ನ ಎಲ್ಲ ಜನರ ಸೇವೆಯನ್ನು ಮಾಡ್ತೇನೆ. ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡುವುದು ಎಲ್ಲರ ಮೂಲಭೂತ ಹಕ್ಕು. ಸರ್ಕಾರವನ್ನು ಪ್ರಶ್ನಿಸುವ ಹಕ್ಕು ವಿರೋಧ ಪಕ್ಷಕ್ಕೆ ಇದ್ದೇ ಇದೆ. ಆದರೆ ಕೊಡಗು ಸಂಸ್ಕೃತಿ, ಸೌಜನ್ಯದ ಗೌರವ ಆಧಾರಗಳಿರುವ ಜಿಲ್ಲೆ. ಇಲ್ಲಿನ ರಾಜಕಾರಣಿಗಳು, ಕ್ರೀಡಾಪಟುಗಳು, ಸೈನಿಕರು ಸೇರಿದಂತೆ ಬೇರೆ ಬೇರೆ ಕ್ಷೇತ್ರಗಳ ಮಂದಿ ತಮ್ಮದೇ ಆದ ಕೊಡುಗೆ ನೀಡಿ ಜಿಲ್ಲೆಗೆ ಗೌರವ ತಂದಿದ್ದಾರೆ. ಇಂತಹ ಜಿಲ್ಲೆಯಲ್ಲಿ ಈ ರೀತಿಯ ಮನೋಭಾವ ಸರಿಯಲ್ಲ ಎಂದು ಪೊನ್ನಣ್ಣ ನೋವಿನಿಂದ ಹೇಳಿಕೊಂಡಿದ್ದಾರೆ. ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಏನಿದೆ ಅದು ಮೂಲಭೂತ ಹಕ್ಕು. ಆ ಪ್ರತಿಭಟನೆಯ ಪರವಾಗಿ ಎಲ್ಲ ಸಂದರ್ಭದಲ್ಲೂ ಕೂಡ ನಾನು ಧ್ವನಿಯನ್ನು ಎತ್ತಿದ್ದೇನೆ. ಈಗಲೂ ಕೂಡ ಬೆಲೆ ಏರಿಕೆ ಇರ್ಬೋದು, ಬೇರೆ ವಿಚಾರಗಳಿರ್ಬೋದು, ಸರ್ಕಾರದ ನೀತಿಗಳಿರ್ಬೋದು, ಅದನ್ನು ಪ್ರತಿಭಟಿಸುವಂಥ ಸಂಪೂರ್ಣ ಹಕ್ಕು ವಿರೋಧ ಪಕ್ಷಗಳಿಗಿದೆ. ನಮಗೂ ಕೂಡ ಕೇಂದ್ರದಲ್ಲಿರುವ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಂಥ ಸಂಪೂರ್ಣವಾದಂಥ ಹಕ್ಕಿದೆ. ಆದರೆ ಕೊಡಗು ಜಿಲ್ಲೆ ತನ್ನದೇ ಆದಂಥ ಒಂದು ಸೌಜನ್ಯತೆಗೆ ಮತ್ತು ಸಂಸ್ಕೃತಿಗೆ ಪ್ರಸಿದ್ಧಿಯನ್ನು ಪಡೆದಂಥ ಜಿಲ್ಲೆ. ರಾಜಕಾರಣಿಗಳಿರ್ಬೋದು, ಕ್ರೀಡಾಪಟುಗಳಿರ್ಬೋದು, ನಮ್ಮ ಮಿಲಿಟರಿ ಸೇವೆಯಲ್ಲಿರುವಂಥ ಮಹಾನ್ ಸೇನಾನಿಗಳಿರ್ಬೋದು, ಹಾಗೆ ಎಲ್ಲ ವಿವಿಧ ಭಾಗದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಂಥ ಜನ ಇರ್ಬೋದು. ಇವರೆಲ್ಲ ಕೂಡ ಕೊಡಗಿಗೆ ಅತಿ ಹೆಚ್ಚು ಕೀರ್ತಿಯನ್ನು ತಂದಿದ್ದಾರೆ. ಇವತ್ತು ಕೊಡಗಿನ ಜನ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಕೂಡ ತನ್ನದೇ ಆದಂಥ ಒಂದು ಗೌರವದಿಂದ ಎಲ್ಲರೂ ಕೂಡ ಕಾಣ್ತಾರೆ. ಆ ಗೌರವವನ್ನು ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ನಮ್ಮೆಲ್ಲರದು ಕೂಡ ಇರ್ತದೆ. ಯಾವತ್ತೂ ಒಂದು ಹಂತದ ಕೆಳಮಟ್ಟಕ್ಕೆ ನಾವು ಹೋಗಲೇಬೇಕು. ಆಗ ಮಾತ್ರ ನಮ್ಮ ಗೌರವವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ನಮ್ಮ ಘನತೆಯನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ನಾವು ಕೊಡಗಿನ ಮಹಾನ್ ಜನತೆ, ಕೊಡಗಿನ ನಾಡಿನ ಮಹಾಜನತೆ ಅಂಥೇಳಿ ಇಡೀ ಪ್ರಪಂಚಕ್ಕೆ ಸಾರಲಿಕ್ಕೆ ಸಾಧ್ಯ ಆಗ್ತದೆ. ನಾನಿಷ್ಟೇ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಪ್ರತಿಭಟನೆಯನ್ನು ಮಾಡಿ. ಆದರೆ ಆ ಪ್ರತಿಭಟನೆಯನ್ನು ಒಬ್ಬರಿಗೆ ಕೀಳು ಮಟ್ಟದವರೆಗೂ ತಗೊಂಡೋಗಿ ನೋವನ್ನು ಉಂಟು ಮಾಡುವಂಥ ರೀತಿಯಲ್ಲಿ ಮಾಡಬೇಡಿ ಅಂತ. ಪ್ರತಿಭಟನೆ ಇನ್ನೊಬ್ಬರಿಗೆ ನೋವಾಗುವಂತಿರಬಾರದು, ಅಲ್ಲದೆ ಇನ್ನೊಬ್ಬರನ್ನು ಕೀಳು ಮಟ್ಟದಲ್ಲಿ ಬಿಂಬಿಸುವಂತಿರಬಾರದು ಎಂದು ಅಭಿಪ್ರಾಯಿಸಿರುವ ಪೊನ್ನಣ್ಣ, ಕೊಡಗಿನ ಜನತೆ ತಮ್ಮ ಬೆಂಬಲಕ್ಕೆ ನಿಂತಿರುವುದು ಸ್ಫೂರ್ತಿ ತುಂಬಿದೆ ಎಂದು ಹೇಳಿದ್ದಾರೆ. ನಮ್ಮ ಯಾರೆಲ್ಲ ರಾಜಪೇಟೆ ಕ್ಷೇತ್ರ ಇರ್ಬೋದು, ಕೊಡಗಿನ ಸಮಸ್ತ ಜನತೆಗೆ ಇವತ್ತು ಈ ಪ್ರತಿಭಟನೆಯಿಂದ ನೋವುಂಟಾಗಿದೆ. ಅವರೆಲ್ಲರಿಗೂ ಕೂಡ ನಾನು ಇಷ್ಟನ್ನೇ ಹೇಳಲಿಕ್ಕೆ ಬಯಸ್ತೇನೆ. ನೀವು ತೋರಿಸಿರುವಂಥ ತಮ್ಮ ನೋವನ್ನು ಯಾವ ರೀತಿ ತಾವು ತೋಡ್ಕೊಂಡಿದ್ದೀರಾ, ಸಾಮಾಜಿಕ ಜಾಲತಾಣದಲ್ಲಿರ್ಬೋದು, ಬೇರೆ ಬಹಿರಂಗವಾಗಿರ್ಬೋದು,
ಅದು ಇವತ್ತು ನನಗೆ ಇನ್ನಷ್ಟು ಶಕ್ತಿಯನ್ನು ಕೊಟ್ಟಿದೆ, ಇನ್ನಷ್ಟು ಶಕ್ತಿಯನ್ನು ತುಂಬಿದೆ. ನಾನು ಜನಸೇವಕ, ನಾನು ಜನರ ಸೇವೆ ಮಾಡಲಿಕ್ಕೋಸ್ಕರ ನನ್ನ ವೃತ್ತಿಯನ್ನು ತ್ಯಾಗ ಮಾಡಿ ನನ್ನ ಕೌಟುಂಬಿಕ ಜೀವನವನ್ನು ಬಲಿಯಿಟ್ಟು ಇವತ್ತು ಬಂದು ಸೇವೆಯನ್ನು ಮಾಡ್ತಾ ಇದ್ದೀನಿ. ಆ ಸೇವೆಗೆ ಯಾವುದೇ ರೀತಿಯಾದಂಥ ಅಡ್ಡಿ ಬರದಂಥ ರೀತಿಯಲ್ಲಿ ನಡ್ಕೊಳ್ತೀನಿ. ನಾನು ನನ್ನ ಕರ್ತವ್ಯವನ್ನು ಎಂಥ ಎದುರಾಳಿಗಳಿದ್ರೂ ಕೂಡ ಅದನ್ನು ಎದುರಿಸಿ ನನ್ನ ಕರ್ತವ್ಯವನ್ನು ನಾನು ಸಂಪೂರ್ಣವಾಗಿ ನೆರವೇರಿಸೇ ಹೋಗೋದು. ಜನಪ್ರತಿನಿಧಿಯಾಗಿ ತಾವೆಲ್ಲ ಕೂಡ ನನ್ನ ಆಯ್ಕೆ ಮಾಡಿದ್ದೀರಿ, ಆಶೀರ್ವದಿಸಿದ್ದೀರಿ. ನನ್ನ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ಬದ್ಧತೆಯಿಂದ ನಾನು ನೆರವೇರಿಸ್ತೇನೆ. ನಿಮ್ಮೆಲ್ಲರ ಸೇವಕನಾಗಿ ಇನ್ನೂ ಹೆಚ್ಚಾಗಿ ನಾನು ನಿಮ್ಮ ಸೇವೆಯನ್ನು ಮಾಡ್ತೀನಿ ಅಂತ ಹೇಳುವಂಥ ಮಾತನಾಡಲಿಕ್ಕೆ ಬಯಸ್ತೇನೆ. ತಮಗೆಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದ.